ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಸೂಪರ್ ಇಂಟೆಂಡೆಂಟ್ ಅವ್ರನ್ನ ಹೋಗಿ ನಾನು ಕೇಳ್ತೀನಿ. ಸರ್, ಈ ಥರ ನಾವು ಇಂಥ ದಿನಾಂಕದಲ್ಲಿ ದೂರು ಕೊಟ್ಟಿದ್ವಿ, ಈ ಥರ ಖಾತಾ ಬದಲಾವಣೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾಗೇಶ್ ಎಂಬಿ ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರು ಲಂಚ ಇಸ್ಕೊಂಡು ಈ ಥರ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ, ಈ ಲಂಚ ತಗೊಳ್ತಿದ್ದಾರೆ ಅಂತ. ಆಗ ನಮಗೆ ಒಂಥರ ಆಶ್ಚರ್ಯವಾದ ಸಂಗತಿ ನೋಡಿ, ಅಲ್ಲೇ ಗೊತ್ತಾಗದು ನಮಗೆ. ಅಲ್ಲಿವರೆಗೂ ನಮ್ಗೆ ಗೊತ್ತಿರಲ್ಲ ಇವನು ಖಾಸಗಿ ವ್ಯಕ್ತಿ ಇವನು ಅಂತ. ಅಲ್ಲಿರೋರು ಹೇಳ್ತಾರೆ ಆವಾಗ ಇಂಥವ್ರು ಯಾರೋ ಒಬ್ರು ಅಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿನೇ ಒಬ್ರು ಇವ್ರನ್ನ ಕೂರಿಸ್ಕೊಂಡಿದ್ದಾರೆ ಅಂತ ಕಚೇರಿಯಲ್ಲಿ, ಅಂದ್ರೆ ಲಂಚ ತಗೊಳ್ಳಕ್ಕೆ. ಅವನು ಎಲ್ಲಾರ ಹತ್ರನೂ ಎಲ್ಲಾರ ಕ್ಯಾಬಿನ್ಗೂ ಸಲೀಸಾಕ್ ಹೋಗ್ತಿರ್ತಾನೆ, ಯಾವುದೇ ರೀತಿ ಮುಲಾಜಿಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ಸರ್ಕಾರಿ ಕಡತಗಳು, ಫೈಲ್ಗಳು, ಮತ್ತೆ ಅವ್ನು ಸೀಲ್ ಹೊಡ್ಕೊಡೋದಾಗ್ಲಿ, ಅಲ್ಲಿ ತೊಗೊಂಡೋಗಿ ಸೈನ್ ಹಾಕ್ಸ್ಕೊಂಡ್ ಬರೋದಾಗ್ಲಿ ಎಲ್ಲ ಮಾಡ್ತಿರ್ತಾನೆ. ಇಂಥ ಖಾಸಗಿ ವ್ಯಕ್ತಿಗಳನ್ನ ಇವ್ರು ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಇದಕ್ಕೆ ಸಂಬಂಧಪಟ್ಟ ನಾನು ನೆಕ್ಸ್ಟ್ ನಾನು ದೂರು ಕೊಡ್ತೀನಿ, 11ನೇ ತಾರೀಕು ದೂರು ಕೊಟ್ಟಿರ್ತೀನಿ ಇದ್ರ ಬಗ್ಗೆ. ನೀವೇನಾದ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ನಾನು ಮಾನ್ಯ ಆಯುಕ್ತರು BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅವರವ್ರಿಗೆ ದೂರನ ಸಹ ಕೊಡ್ತೀನಿ ಅಂತ ನಾನು ಕೊಟ್ಟಿರ್ತೀನಿ. ನೋಡಿ ಎಷ್ಟು ಮಂಡತನ ಇದೆ ಅಂತಂದ್ರೆ ಈವರೆಗೂ ಯಾವುದೇ ರೀತಿ ನಮಗೆ ಒಂದು ಹಿಂಬರಹ ಕೊಟ್ಟಿರಲ್ಲ. ಈಗ ಯಾವುದೇ ನಿಮ್ಗೆ ದೂರು ಕೊಟ್ರು ಆ ದೂರಿಗೆ ಅವರು ಹಿಂಬರಹ ಕೊಡಬೇಕು ಅಧಿಕಾರಿಗಳು. ಈವರೆಗೂ ನಮ್ಗೆ ಯಾವುದೇ ರೀತಿ ಹಿಂಬರಹ ನಾವು ಕೊಟ್ಟಿಲ್ಲ. ಪರವಾಗಿಲ್ಲ, ನಾನು ಇದ್ರ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತಕ್ಕೂ ಸಹ ದೂರನ ನಾನು ಕೊಡ್ತೀನಿ. ಹಾಗೆ ಮಾನ್ಯ ಆಯುಕ್ತರು BDA ಅವ್ರಿಗೂ ಸಹ ನಾನು ದೂರನ ನಾನು ಕೊಡ್ತೀನಿ. ಸಂಬಂಧಪಟ್ಟವ್ರ ಮೇಲೆ ಕ್ರಮ ಆಗಬೇಕು. ಹಾಗೂ ಈ ತರ ಖಾಸಗಿ ವ್ಯಕ್ತಿಗಳನ್ನ ಹಿಡ್ಕೊಂಡು ಯಾರು ಕರ್ಕೊಂಬರ್ತಿದ್ರು ಮತ್ತೊಂದು ಎಲ್ಲ ತನಿಖೆ ಆಗಬೇಕು. ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗಬೇಕು, ಮತ್ತೆ ಸಸ್ಪೆಂಡ್ ಆಗ್ಬೇಕು ಇವ್ರುಗಳೆಲ್ಲ. ಈ ತರ ಈಗ ಸಾರ್ವಜನಿಕರು ಬರ್ತಾರೆ. ನಾನು ಇನ್ನೊಂದು ಕೇಳ್ಕೊಡ್ತೀನಿ, NA ಹ್ಯಾರಿಸ್ ಅವ್ರಿಗೆ, ಮಾನ್ಯ ಸಚಿವರು, ದಯವಿಟ್ಟು ಇಂಥ ಗಮನ ಹರಿಸಿ ನಿಮ್ಮನ್ನು ಸಹ ನಾನು ಬಂದು ಭೇಟಿ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಸಹ ದೂರನ್ನ ಕೊಡ್ತೀನಿ. ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹಾಗೆ ಇದನ್ನ ನೋಡ್ತಿರ್ತಕ್ಕಂಥವ್ರು ಈ BDA ಅಧಿಕಾರಿಗಳಿದ್ದಾರೆ, ಕಮಿಷನರ್ಗಳಿದ್ದಾರೆ, ಅವ್ರಿಗೆ ತಲುಪೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇದೇ ರೀತಿ ಯಾರು ನಿಮ್ಮ ಹತ್ರ ಲಂಚ ಕೇಳೋದಾಗ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಾಡ್ತಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ ಅಂತ ಹೇಳ್ತೀನಿ. ನಮಸ್ತೆ.